ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. 27/8/2026 ಗುರುವಾರ ಯಜುರುಪಾಕರ್ಮ ವಿಡಿಯೋ ಮಾಡಿ ಹಾಕಿದ್ದೇವೆ. ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಡೌನ್ಲೋಡ್ ಮಾಡಿಕೊಳ್ಳಿ. ಯೂಟ್ಯೂಬ್ ಮಾಮ ಹುಲಿಕಲ್. ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ವಂದನೆಗಳು. 27/8/2026 ಗುರುವಾರ ಉಪಕರ್ಮವಿರುವುದರಿಂದ ತಾವು ಯಜುರುಪಾಕರ್ಮಕ್ಕಿಂತ ಮುಂಚೆ ಈ ಕಾರ್ಯಕ್ರಮವನ್ನು ಮಾಡಿ. 27/8/2026 ಯಜುರುಪಾಕರ್ಮ ಮಾಡುವುದಕ್ಕೆ ಮೊದಲು ಕಾಮೋಕಾಶಿತ್ ಮಂದಿರಕಾಶಿತ್ ಜಪವನ್ನು ಮಾಡಿ ಆಚಮನ, ಪ್ರಾಣಾಯಾಮ, ಸಂಕಲ್ಪ ಮಾಡಿ. ಈ ಭಾಗವನ್ನು ಮುಂದೆ ತೋರಿಸಲಾಗಿದೆ ನೋಡಿ. ಯಜುರೋಪಕರ್ಮ ಮಾಡುವ ವಿಧಾನ: ಮೊದಲು ಸ್ನಾನ ಮಾಡಿ ಊಟಪುಂಡವನ್ನು ಅಂದರೆ ನಾಮವನ್ನು ಧರಿಸಿ, ಆಮೇಲೆ ಒಂದು ಬಿಳಿ ಚೊಂಬಿನಲ್ಲಿ ನೀರು, ಒಂದು ಬಿಳಿ ಲೋಟವನ್ನು ಇಟ್ಟುಕೊಂಡು ಎಳ್ಳು ಅಕ್ಕಿ ಎರಡನ್ನು ಸೇರಿಸಿ ಒಂದು ಕಡೆ ಇಟ್ಟುಕೊಂಡು, ಈಗ ಪ್ರಾರಂಭ. ಮೊದಲು ಆಚಮ್ಯ: ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಠ್ಠಲೇ ನಮಃ, ಮಧುಸೂದನಾಯ ನಮಃ, ಪರಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಇದಾದ ನಂತರ ಪ್ರಾಣಾಯಾಮ್ಯ: ಓಂ ಭೂ, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸವಿತರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಃ ಸುವರೋಂ ಶುಕ್ಲಾಂಬರಧರಂ ನಿತ್ಯಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವಃ ವಿಘ್ನೋಪ ಶಾಂತಯೇ. ಯಸ್ಯತೆ ಧಿರದಃ ಭಕ್ತಾದ್ಯ ಪಾರಿಷದ್ಯ ಪರಿಷದಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಷೀಣಂ ತಮಾಶ್ರಯೇ ಎಂದು ಹೇಳಿ ಕೈ ಮುಗಿದುಕೊಂಡು, ಇದಾದ ನಂತರ ಶ್ರೀಮಾನ್ ವೆಂಕಟ ನಾಥಾರ್ಯ ಕವಿತಾರ್ಕಿತ ಕೇಸರಿ ವೇದಾಂತ ಆಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾಶುಭಿ ಗುರುಭ್ಯಃ ತದ್ಗುರುಭ್ಯಶ್ಚ ನಮೋ ಭಗವಾನ್ ಧೀಮಹಿ ಧೀಮಹಿ ಚ ತತ್ರಾಜೋ ದಂಪತಿಂ ಜಗದಾಂಪತಿಂ ಶ್ರೀಮನ್ನೇ ಅಭಿಷ್ಟವರದ ತ್ವಾಮಸ್ಮಿನ್ ಶರಣಂ ಗತಃ ಸ್ವಶೇಷ ಭೂತೇನ ಮಯಾ ಶ್ರೀಯೈಃ ಸರ್ವಃ ಪರಿಚರೈಃ ವಿಧಾತುಂ ಪ್ರೀತಿಮಾತ್ಮಾನಾಂ ಶ್ರೀಮಾನ್ ದೇವಃ ಪ್ರಕೃಮತೆ ಸ್ವಯಂ ಎಂದು ಹೇಳಿ, ಇದಾದ ನಂತರ ಎಡಗೈಯನ್ನು ಕೆಳಗೆ ಮಾಡುವಾಗ ಸಂವತ್ಸರವನ್ನು ನೆನಪಿಟ್ಟುಕೊಳ್ಳಿ. ದಕ್ಷಿಣಾಯನ ಅಥವಾ ಉತ್ತರಾಯಣ ನೆನಪಿಟ್ಟುಕೊಳ್ಳಿ. ವರ್ಷ ಋತು ಹೇಳಿ, ಮಾಸ ಹೇಳಿ, ಶುಕ್ಲ ಪಕ್ಷ ಹೇಳಿ, ತಿಥಿ ಹೇಳಿ, ವಾರ ಹೇಳಿ, ನಕ್ಷತ್ರ ಹೇಳಿ ಸಂಕಲ್ಪವನ್ನು ಮಾಡಿ. ಇಲ್ಲಿ ತಿಳಿಸಿರುತ್ತೇವೆ, ಮಧ್ಯ ಜಾಗದಲ್ಲಿ ನೀವು ತುಂಬಿಸಿಕೊಳ್ಳಿ. ಸಂಕಲ್ಪ ಆದ ನಂತರ ಕಾಮೋಕಾಶಿತ್ ಮುಂದಿರಕಾಶಿತ್ ಮಂತ್ರವನ್ನು ಜಪ ಮಾಡಿ ಅನಂತರ ಯಜ್ಞೋಪವಿತ ಧಾರಣೆಗೆ ಸಿದ್ಧರಾಗಿ. ಈ ವಿಡಿಯೋ ಮೂಲಕ ಕ್ಲೀನಾಗಿ ತಿಳಿದುಕೊಳ್ಳಿ. ಶಕ್ತಿ ಕಾಮೋಕಾಶಿತ್ ಮುಂದಿರಕಾಶಿತ್ ಮಂತ್ರ ಜಪಂ ಕರಿಷ್ಯೆ. ಇದು ಸಂಕಲ್ಪ. ಇದಾದ ನಂತರ ಬ್ರಹ್ಮಗಂಟಿನ ಹರೇ ಶನಿವಾರದ ಬ್ರಹ್ಮಗಂಟನ್ನು ಹಿಡಿದುಕೊಂಡು ಕಾಮೋ ಕಾಶೀತ್ ಮಂದಿರ ಕಾಶೀತ್
नमो नमः कामोकाशीत् मंजरकाशीत् 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 नमो नमः ಇಂದ್ರಗೇರಿ 8 ಸಾರಿ 10 ಸಾರಿ 54 ಸಾರಿ 108 ಸಾರಿ ಈ ಜಪವನ್ನು ಮಾಡಬೇಕು. ಇದು ಮೊದಲನೇ ಉಪಕರ್ಮ ಮಾಡಿಕೊಳ್ಳುವ ಬ್ರಹ್ಮಚಾರಿಗಳಿಗೆ ಇರೋದಿಲ್ಲ. ಇದಾದ ನಂತರ ಪುನಃ ಮೇಲಿನ ಹಾಗೆ ಆಚಮನ ಮಾಡಬೇಕು. ಅಚ್ಚತಾಯ ಇದು ಆದ ನಂತರ ನೀವು ಹೊಸ ಜನಿವಾರವನ್ನು ಹಾಕಿಕೊಳ್ಳಬಹುದು. ಹೇಳಿರುವ ಹಾಗೆ ನೋಡಿಕೊಂಡು ನಿಧಾನವಾಗಿ ಮಾಡಿ. ಪವಿತ್ರ ಧಾರಣೆ ಆದ ಮೇಲೆ ಹಳೆಯ ಜನಿವಾರ 2, ಹೊಸ ಜನಿವಾರ 2, 4 ಬ್ರಹ್ಮಗಂಟುಗಳನ್ನು ಹಿಡಿದುಕೊಂಡು ಕಾಂಡಂ ತರ್ಪಯಾಮಿಯನ್ನ ಬಿಡಬೇಕು. ಅನಂತರ ಹಳೆ ಜನಿವಾರವನ್ನ ಮಂತ್ರದ ಮೂಲಕ ಹೊರಗಡೆಗೆ ತೆಗೆಯಬೇಕು. ಮರೆಯಬೇಡಿ. ತಂದೆ ತಾಯಿ ಇದ್ದರೆ ಅವರು ಎಳ್ಳನ್ನು ಬಿಡುವ ಅವಶ್ಯಕತೆ ಇರುವುದಿಲ್ಲ. ಅದರ ಬದಲಾಗಿ ಅಕ್ಷತೆಯನ್ನ ಬಿಡಬೇಕು. ತಂದೆ ತಾಯಿ ಇಬ್ಬರು ಇಲ್ಲ ಎಂದರೆ ಎಳ್ಳು ಮತ್ತು ಅಕ್ಕಿಯನ್ನ ಬಿಡಬಹುದು. ಪ್ರಿಯ ವೀಕ್ಷಕರಿಗೆ ಎಚ್.ಎನ್. ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು. ಈ ವರ್ಷ 27/8/2026 ಗುರುವಾರ ವೈಷ್ಣವ ಯಜುರುಪಕರ್ಮವನ್ನು ನಾವು ವಿಡಿಯೋದಲ್ಲಿ ಹಾಕಿದ್ದೇವೆ. ಪುರೋಹಿತರು ಸಿಗದೇ ಇದ್ದಾಗ ಈ ವಿಡಿಯೋವನ್ನು ಹಾಕಿಕೊಂಡು ತಾವು ಜನಿವಾರವನ್ನು ಹಾಕಿಕೊಳ್ಳಬಹುದು ಎಂದು ನಾವು ನಿಮಗೆ ವಿಡಿಯೋ ಮೂಲಕ ತಿಳಿಸುತ್ತಿದ್ದೇವೆ. ಒಳ್ಳೆಯದುಂಟು ಮಾಡಲಿ ಎಂದು ನಾವು ಹಾರೈಸುತ್ತೇವೆ. ಇಂತಿ ಎಚ್.ಎನ್. ಕೇಶವನ್ ಹುಲಿಕಲ್. ನಾವು ಮಾಡತಕ್ಕಂತಹ ಒಂದು ಸಣ್ಣ ಪುಟ್ಟ ಪ್ರಯತ್ನ ನಿಮ್ಮೆಲ್ಲ ಸಹಕಾರವಿರಲಿ ಎಂದು ಕೇಳಿಕೊಳ್ಳುತ್ತೇನೆ. ಹರಿ ಓಂ ನಾರಾಯಣಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವಾಯ ನಮಃ, ಮಧುಸೂದಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಯಜುರ್ ಉಪಕರ್ಮದ ಶ್ರೀ ವೈಷ್ಣವ ಸಂಕಲ್ಪ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯೋ ವರ್ಯೋ ಮೇ ಸನ್ನಿಧತ್ತ ಸದಾ ಹೃದಯ ಗುರುಭ್ಯ ತದ್ಗುರುಭ್ಯಶ್ಚ ನಮೋ ವಾಕ ಮದೀಮಹೇ ವ್ರೀಮಹೇ ಚ ತದ್ರಾದ್ಯೌ ದಂಪತಿ ಜಗದಾಂಪತಿ ಸ್ವಶೇಷ ಭೂತೇನ ಮಯಾ ಸ್ವೇಹೈ ಸರ್ವಪರಿಚಿತೈಃ ವಿಧಾತುಂ ಪ್ರೀತಮಾತ್ಮಾನಂ ದೇವಃ ಪ್ರಕೃಮತೆ ಸ್ವಯಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯ ದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಶ್ಯತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಷೇಣಂ ತಮಾಶ್ರಯೇ. ಹರಿರೋಂ ತತ್ಸತ್. ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಅದ್ಯ ಶ್ರೀ ಭಗವತ ಮಹಾಪುರುಷಸ್ಯ ವಿಷ್ಣು ರಾಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತ ವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತವರ್ಷೆ
ಭರತಖಂಡೇ ಶಕಾಬ್ದೇ ಮೇರೋಃ ದಕ್ಷಿಣೇ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಪ್ರಭವಾದಿ ಷಷ್ಠಿ ಸಂವತ್ಸರಣಾ ಮಧ್ಯೆ. ಸಂಕಲ್ಪ ಮಾಡುವಾಗ ಮಧ್ಯೆ ಆಯಾಯ ಜಾಗದಲ್ಲಿ ನಾಮ ಸಂವತ್ಸರ, ಮಾಸ, ಋತು, ಯಾವ ದಕ್ಷಿಣಾಯಣ, ಉತ್ತರಾಯಣ ಅಥವಾ ಪಕ್ಷಗಳು ಎಂಬುದಾಗಿ ನೀವು ಅಲ್ಲಿ ಮೇಲುಗಡೆ ಕೊಟ್ಟಿರ್ತಕ್ಕಂತಹ ದನ್ನ ನೋಡಿ ತಿಳಿದುಕೊಳ್ಳಿ. ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಶ್ರೀ ಭಗವದಾಜ್ಞೆಯ ಭಗವತ್ ಕೈಂಕರ್ಯ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಶ್ರೌತ ಸ್ಮಾರ್ತ ನಿತ್ಯ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧ್ಯರ್ಥಂ ಯಜ್ಞೋಪವೀತ ಧಾರಣಂ ಕರಿಷ್ಯೆ. ಒಂದು ಜಾನುವಾರವನ್ನು ಕೈಯಲ್ಲಿ ಹಿಡಿದುಕೊಳ್ಳಿ. ಯಜ್ಞೋಪವೀತ ಧಾರಣ ಮಂತ್ರಸ್ಯ ಬ್ರಹ್ಮ ಋಷಿಃ ತ್ರಿಷ್ಟುಪ್ ಛಂದಃ ವೇದಾಸ್ತ್ರ ಯೋ ದೇವತಾ ಯಜ್ಞೋಪವೀತ ಧಾರಣೆ ವಿನಿಯೋಗಃ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇಃ ಯತ್ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ನಿಮ್ಮ ಬಲಗಡೆಗೆ ಜಾನುವಾರವನ್ನು ಹಾಕಿಕೊಳ್ಳಿ. ಮೊದಲನೇ ಜನಿವಾರ ಹಾಕಿಕೊಂಡ ಮೇಲೆ ಮದುವೆ ಆಗಿರ್ತಕ್ಕಂಥವರು ಎರಡನೇ ಜನಿವಾರ ಹಾಕಿಕೊಳ್ಳಬೇಕು. ಆಗ ಆಚರಣೆಯನ್ನು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಜನಿವಾರ ಹಾಕೊಳ್ಳುವವರಿಗೆ ಗೃಹಸ್ಥಾಶ್ರಮದ ಜನಿವಾರವೆಂದು ಹೇಳುತ್ತಾರೆ. ಶ್ರೀ ಭಗವದಾಜ್ಞೆಯ ಭಗವಂತ ಕೈಕರ್ಯ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಗೃಹಸ್ಥಾಶ್ರಮಾಂಗಂ ದ್ವಿತೀಯ ಯಜ್ಞೋಪವೀತ ಧಾರಣಂ ಕರಿಷ್ಯೆ. ಯಜ್ಞೋಪವೀತ ಧಾರಣ ಮಂತ್ರಸ್ಯ ಬ್ರಹ್ಮ ಋಷಿಃ ತ್ರಿಷ್ಟುಪ್ ಛಂದಃ ವೇದಾಸ್ತ್ರಯೋ ದೇವತಾಃ ಯಜ್ಞೋಪವೀತ ಧಾರಣೆ ವಿನಿಯೋಗಃ ಯಜ್ಞೋಪವೀತಂ ಪರಮ ಪವಿತ್ರಂ ಪ್ರಜಾಪತೇಃ ಯತ್ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಜನಿವಾರವನ್ನು ನಿಮ್ಮ ಬಲಗಡೆಗೆ ಹಾಕಿಕೊಳ್ಳಿ. ಆಚಮನ ಪ್ರಾಣಾಯಾಮವನ್ನು ಮಾಡಿ. ಯಜ್ಞೋಪವೀತ ಹಾಕಿಕೊಂಡ ಮೇಲೆ ಹಳೆಯ ಜನಿವಾರವನ್ನು ತೆಗೆಯಬೇಕಾದರೆ ಈ ಮಂತ್ರವನ್ನು ಹೇಳಬೇಕು. ಉಪವೀತಂ ಭಿನ್ನತಂತುಂ ಜೀರ್ಣಂ ಕಶ್ಮಲದೂಷಿತಂ ವಿಸರ್ಜಾಮಿ ಹರೇ ಬ್ರಹ್ಮನ್ ವರ್ಚೋ ದೀರ್ಘಾಯುರಸ್ತಮೇ. ಈಗ ಹಳೆಯ ಜಾನುವಾರವನ್ನು ತೆಗೆದು ಹಾಕಿ. ಪ್ರಜಾಪತಿ ಕಾಂಡಋಷಿಂ ತರ್ಪಯಾಮಿ 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 ಸೋಮಂ ಕಾಂಡಋಷಿಂ ತರ್ಪಯಾಮಿ 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 ಅಗ್ನಿಂ ಕಾಂಡಋಷಿಂ ತರ್ಪಯಾಮಿ 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 ವಿಶ್ವಾನ್ ದೇವಾನ್ ಕಾಂಡಋಷಿಂ ತರ್ಪಯಾಮಿ 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 ಸಾಮಿತಿರ್ದೇವತಾ ಉಪನಿಷದ ತರ್ಪಯಾಮಿ 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 ಯಾಜ್ಞಿರ್ದೇವತಾ ಉಪನಿಷದಃ ತರ್ಪಯಾಮಿ 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 ವಾರುಣೀರ್ದೇವತಾ ಉಪನಿಷದಃ ತರ್ಪಯಾಮಿ 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 ಬ್ರಹ್ಮಾಣಂ ಸ್ವಯಂ ಓಂ ತರ್ಪಯಾಮಿ 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 ಸದಸಸ್ಪತಿಂ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಹೀಗೆ ತರ್ಪಣವನ್ನು ಬಿಡಬೇಕು. ಬ್ರಹ್ಮಾಣಂಗಂ ತರ್ಪಯಾಮಿ ಬಿಡುವಾಗ ಒಳಮುಖವಾಗಿ ಬಿಟ್ಟುಕೊಳ್ಳಬೇಕು. ತರ್ಪಯಾಮಿ ಆದ ತಕ್ಷಣ 2 ಆಚರಣೆಯನ್ನು ಮಾಡಬೇಕು. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತುತೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. 6ನೇ ದಿನ ಬೆಳಗ್ಗೆ ಸಂಧ್ಯಾ ವಂದನೆಯನ್ನು ಮಾಡಿ 2 ಆಚರಣೆಯನ್ನು ಮಾಡಿ
ಗಾಯತ್ರಿ ಜಪವನ್ನು ಮಾಡಬೇಕು. 28 ಅಥವಾ 108 ಅಥವಾ 1008 ಗಾಯತ್ರಿ ಜಪ ಮಾಡಿದರೆ ಒಳ್ಳೆಯದು ಮಾಡಬೇಕು. 6ನೇ ದಿನ ಬೆಳಗ್ಗೆ ಹಿಂದಿನ ರೀತಿ ಹೇಳಿದ ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪದಲ್ಲಿ ತಿಥಿ, ನಕ್ಷತ್ರ, ಪಕ್ಷಗಳನ್ನು ಚೇಂಜ್ ಮಾಡಬೇಕು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಕುಟುಂಬದವರಿಂದ ಅನಂತ ಧನ್ಯವಾದಗಳು. Thank you.